ಇತಿಹಾಸ ಪ್ರಸಿದ್ಧ ಶ್ರೀ ದಂಡಿನ ಮಾರಮ್ಮ ದೇವಸ್ಥಾನ ದನಗಳ ಜಾತ್ರೆಗೆ ರಾಜ್ಯದ ಮೂಲೆ ಮೂಲೆಗಳಿಂದ ಸಾವಿರಾರು ರೈತರು ಆಗಮಿಸುತ್ತಿದ್ದಾರೆ. ಈ ಹಿನ್ನೆಲೆ ಮಾಜಿ ಸಚಿವರು ಹಾಗೂ ಹಾಲಿ ಶಾಸಕ ಕೆಎನ್ ರಾಜಣ್ಣರವರ ಕುಟುಂಬದಿಂದ ರೈತರಿಗೆ ಉಚಿತ ಊಟದ ವ್ಯವಸ್ಥೆ ಕಲ್ಪಿಸಲಾಗಿದೆ. ಸುಮಾರು 10 ದಿನಗಳ ಕಾಲ ನಡೆಯುವ ಈ ಜಾತ್ರೆಯಲ್ಲಿ ವಿವಿಧ ಜಿಲ್ಲೆಗಳಿಂದ ರಾಸುಗಳನ್ನು ಮಾರಲು ಹಾಗೂ ಕೊಂಡುಕೊಳ್ಳಲು ರೈತರು ಆಗಮಿಸುತ್ತಿದ್ದಾರೆ. ಉಚಿತ ಅನ್ನ ಸಂತರ್ಪಣೆಯ ವ್ಯವಸ್ಥೆಯಿಂದ ನೂರಾರು ರೈತರಿಗೆ ಅನುಕೂಲವಾಗುತ್ತಿದೆ. ಶಾಸಕ ಕೆಎನ್ ರಾಜಣ್ಣ ಹಾಗೂ ರಾಜೇಂದ್ರ ರಾಜಣ್ಣರವರ ಈ ಸೇವೆಯನ್ನು ರೈತರು ಶ್ಲಾಘಿಸಿದ್ದಾರೆ. ಅನ್ನ ಸಂತರ್ಪಣೆ ವೇಳೆ ಮಾತನಾಡಿದ ಪುರಸಭಾ ಮಾಜಿ ಅಧ್ಯಕ್ಷ ಎಂಕೆ ನಂಜುಂಡರಾಜು, ಪ್ರತಿ ವರ್ಷದಂತೆ ಈ ವರ್ಷವೂ ದನಗಳ ಜಾತ್ರೆಗೆ ಬರುವ ರೈತರಿಗೆ ಉಚಿತ ಊಟದ ವ್ಯವಸ್ಥೆ ಮಾಡಿರುವುದು ಅರ್ಥಪೂರ್ಣ ಕಾರ್ಯ ಎಂದು ತಿಳಿಸಿದರು. ಈ ಸೇವೆಯಲ್ಲಿ ಕೆಎನ್ಆರ್ ಮತ್ತು ಆರ್ಆರ್ ಅಭಿಮಾನಿಗಳು ಸ್ವಯಂ ಪ್ರೇರಿತವಾಗಿ ಭಾಗವಹಿಸಿರುವುದು ಗಮನಾರ್ಹ ಎಂದರು. ಮಧುಗಿರಿಯ ಇತಿಹಾಸ ಪ್ರಸಿದ್ಧ ಶ್ರೀ ದಂಡಿನ ಮಾರಮ್ಮನವರ ಜಾತ್ರೆ ಪ್ರಯುಕ್ತ ಮಧುಗಿರಿಯ ಜನಪ್ರಿಯ ಶಾಸಕರು ಹಾಗೂ ಮಾಜಿ ಸಚಿವರಾದ ಕೆಎನ್ ರಾಜಣ್ಣನವರ ಮತ್ತು ಅವರ ಪುತ್ರರಾದಂತಹ ವಿಧಾನ ಪರಿಷತ್ ಸದಸ್ಯರಾದ ರಾಜೇಂದ್ರ ಅವರ ಸೂಚನೆ ಮೇರೆಗೆ ಮತ್ತು ಅವರ ಸಹಕಾರದಿಂದ ಇವತ್ತು ಅಂದರೆ ಈ ಜಾತ್ರೆ ಪ್ರಾರಂಭ ಆದಾಗಿಂದ ನಾವು ಉಚಿತ ಊಟದ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಸುಮಾರು ಜನ ಅಂದರೆ ಸಾವಿರಾರು ಜನ ರೈತರಿಗೆ ಇದರಿಂದ ಉಪಯೋಗ ಆಗ್ತಾ ಇದೆ. ಇದು ಏನಂತಂದ್ರೆ ಬಹಳ ದೂರದಿಂದ ಬಂದಿದ್ದಾರೆ. ಇವತ್ತು ಬೆಳಗ್ಗೆ ನೋಡಿದಾಗ ನಾವು ಬಂದಿದ್ದೇವೆ, ಧಾರವಾಡ ಹುಬ್ಳಿಯಿಂದ ಎಲ್ಲ ಬಂದಿದ್ದಾರೆ. ಅವರಿಗೆ ಮಧ್ಯಾಹ್ನ ಬಹಳ ತೊಂದರೆ ಆಗ್ತಾ ಇದೆ. ಅದಕ್ಕೆ ಮನಗಂಡು ಮಾನ್ಯ ಸಚಿವರು, ಮಾನ್ಯ ಶಾಸಕರು ಮತ್ತು ವಿಧಾನ ಪರಿಷತ್ ಸದಸ್ಯರು ರಾಜೇಂದ್ರ ಅವರು ಮನಸ್ಸು ಯಾವ ರೀತಿ ಮಾಡಿದ್ರೆ ಊಟದ ವ್ಯವಸ್ಥೆ ಮಾಡಬಹುದು ಒಂದು ಇದಿಟ್ಕೊಂಡು ಕಾನ್ಸೆಪ್ಟ್ ಇಟ್ಕೊಂಡು ಪ್ರತಿದಿನ ನಾವು ಊಟದ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಸುಮಾರು ಪ್ರತಿದಿನ 3,000 ಜನಕ್ಕೆ ನಾವು ಊಟದ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಮಂಡ್ಯ ಜಿಲ್ಲೆಯಿಂದ ಆಗಮಿಸಿದ್ದ ರೈತನೊಬ್ಬ ಮಾತನಾಡಿ, ಕ್ಷೇತ್ರದ ಶಾಸಕರು ರೈತರಿಗೆ ಊಟದ ವ್ಯವಸ್ಥೆ ಕಲ್ಪಿಸಿರುವುದರಿಂದ ನಮ್ಮಂತಹ ನೂರಾರು ರೈತರಿಗೆ ಬಹಳ ಅನುಕೂಲವಾಗಿದೆ. ಅವರ ಕುಟುಂಬಕ್ಕೆ ದೇವರು ಒಳ್ಳೆಯದನ್ನ ಮಾಡಲಿ ಎಂದು ಆಶಿಸಿದರು. ಯಾವ ಊರಿಂದ ಬಂದಿದ್ದೀರಾ? ಹೇಳಿ ಸರ್. ಮಂಡ್ಯದಿಂದ ಬಂದಿದ್ದೀವಿ. ಮಾಜಿ ಸಚಿವರಾದಂಥ ರಾಜಣ್ಣವರು ನಮಗೆ ಒಂಚೂರು ಅನ್ನ ಊಟಕ್ಕೆ ಭಾರಿ ಅನುಕೂಲ ಮಾಡಿ ಅಂದರೆ ಹೋಟೆಲ್ಗೆ ಮತ್ತೊಂದು ಹೋಗಬೇಕಾದ್ರೆ ನೂರಾರು ರೂಪಾಯಿ ಕೊಟ್ಟರೆ ಅದು ಹೊಟ್ಟೆ ತುಂಬ ಊಟ ಇಲ್ಲ. ಪುಣ್ಯಾತ್ಮರು ಅನ್ನ ಸಂಕಲ್ಪ ಮಾಡಿ ನಾವು ಮಂಡ್ಯ ಮುದ್ದೂರು ಆ ಕಡೆ ಬಂದಿದ್ದೀವಿ. ಭಾರಿ ಅನುಕೂಲ ಆಗೈತೆ. ನಮಗೆ ಹೊಟ್ಟೆ ತುಂಬ ಅನ್ನ ಹಾಕಿ ಇದು ಮಾಡ್ತಾರೆ. ಈ ಸಂದರ್ಭದಲ್ಲಿ ಪುರಸಭಾ ಮಾಜಿ ಅಧ್ಯಕ್ಷ ಲಾಲಾಪೇಟೆ ಮಂಜುನಾಥ್, ಮಾಜಿ ಸದಸ್ಯರಾದ ಶ್ರೀಧರ್, ರುದ್ರಾರಾಧ್ಯ, ಸುಧಾಕರ್ ರಾವ್, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ವಿಆರ್ ಭಾಸ್ಕರ್, ಮುಖಂಡರುಗಳಾದ ರಘು, ಆನಂದ್, ಗಂಗರಾಜು, ನಾಗರಾಜು, ಸೋಂಪುರ ರಂಗನಾಥ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು.